ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಅಂಡ್ ಇಶಾನಿ ಹುಟ್ಟುಹಬ್ಬದ ಶುಭಾಶಯಗಳು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು. ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದ್ ಮಾತು ನಂಗೆ ನೆನ್ಪು ಬರ್ತಿದೆ. ಸುದೀಪ್ ಸರ್ ಹೇಳ್ತಾ ಇದ್ರು, ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗೆ ಇರ್ತಾರೆ, ಈವೆಂಟ್ ಗೆ ಎಷ್ಟ್ ಜನ ಒಟ್ಟಿಗೆ ಬರ್ತಾರೆ ಅಂತ ನೋಡ್ಬೇಕು ನನ್ಗೆ ಅಂತ. ಸೊ ಬಟ್ ಇವತ್ತು ಅಟ್ ಲೀಸ್ಟ್ ನಾವು ಒಂದು 5-6 ಜನ ಆರ್ ಮೇ ಬಿ ಎವ್ರಿ ಇವೆಂಟ್ ಗೆ ಒಂದು 10 to 12 ಪೀಪಲ್ ಅಟ್ ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ. ಐ ಮೀನ್ ಸಿರಿ ಮ್ಯಾಮ್ ಕೂಡ ಅಗ್ರಿ ಆಗ್ತಾರೆ, ನಿಮ್ ಮದುವೆ ಕರೆಕ್ಟ್ ಆಗಿಲ್ಲ ಅದು ಐ ನೋ, ಬಟ್ ಎವ್ರಿಬಡಿ ಒಂದು ಲುಕ್ ಕೊಟ್ರು ಅವರಲ್ಲಿ. ಬಟ್ ರೀಸನ್ ಕೂಡ ಹೇಳಿದ್ವಿ. ಸೊ ಒಂದ್ ಫ್ಯಾಮಿಲಿ ಅಂತ ಬಂದಾಗ ಐ ಥಿಂಕ್ ವಿ ನೋ ಮ್ಯಾಟರ್ ವಾಟ್ ವಿ ಮೈಟ್ ಹ್ಯಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು. ಬಟ್ ಆಸ್ ಅ ಫ್ಯಾಮಿಲಿ ಬೇರೆ ಬೇರೆ ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರತ್ತೆ. But we will stand for each other. That is what we have done here. ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡಿದೆ ಅಂಡ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್. ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು. ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶಾಟ್ ಸಮ್ ಥಾಟ್ಸ್ ವಿತ್ ಹರ್. ತುಂಬಾ ಹತ್ತಿದ್ದು ಇದೆ. ಅವರು ಹೇಳ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ, ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ. ಅವಾಗ ನಾನು ಒಂದೇ ಮಾತು ಹೇಳಿದ್ದೆ, ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್, ಹ್ಯಾವ್ ಪೇಷನ್ಸ್, ಡೂ ಯೋರ್ ವರ್ಕ್ ಅಂತ. ಸೊ ಅದನ್ನೇ ಮಾಡಿದ್ದಾರೆ. ಬಟ್ ಅವ್ರ ಎಕ್ಸ್ಪ್ರೆಷನ್ ಇಸ್ ಥ್ರೂ ಹರ್ ಸಾಂಗ್. ಸೊ ಅದನ್ನ ಅವ್ರು ಕೊಟ್ಟಿದ್ದಾರೆ. ಬಟ್ ಆಸ್ ಮೈ ಬ್ರದರ್ ಸೆಡ್ ಶ್ರವಣ್, ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ಥಿಂಕ್ ಎಂಡ್ ಆಫ್ ದ ಡೇ ನಮ್ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್. ಐ ಮೀನ್ ಡಿಂಟ್ ಮೀನ್ ದಟ್, ಬಟ್ ಎಂಡ್ ಆಫ್ ದ ಡೇ you will have to get more success and you will get it through your work. So thank you so much. ಇನ್ನು ಎಲ್ರಿಗೂ ಒಳ್ಳೆದಾಗಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ತನೀಶ್ ಅವ್ರಿಗೆ ಒಂದು ಇಷ್ಟಪಡ್ತೀನಿ. ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ, ನೀವು ಕೋಣ ಅಂತೂ ಪ್ರೊಡ್ಯೂಸ್ ಮಾಡಿದೀರಾ. ನಾನು 2 ಆಲ್ಬಮ್ ಸಾಂಗ್ ಮಾಡಿದೀನಿ. ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ. ಸೊ ಆಕ್ಟರ್ ಆಗಿ ನನ್ನ ತಗೋಬಹುದು ನಿಮಗೆ. ಥ್ಯಾಂಕ್ ಯು.